ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಲಿಕ್ಕೆ ಬಂದವರು ಲೈಕ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದವರು ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಟಾಪಿಕ್ ಏನಂದರೆ SSLC ಅಂದರೆ SSLCಯಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ದ ಡಿಸ್ಕವರಿಯಮ್ ಅಂತ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್, ಎಕ್ಸಾಮ್ಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳ ಬಗ್ಗೆ ನಾವು ಓದ್ಕೊಂಡು ಹೋಗೋಣ. ಇದರಲ್ಲಿ ಯಾವ ಬರ್ತಾವೆ ಅಂದರೆ 3 ಮಾರ್ಕ್ ಎಕ್ಸ್ಟ್ರಾಕ್ಟ್ ಅಂದರೆ RCs ಬರ್ತವೆ. ಅವುಗಳನ್ನ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇವುಗಳು ಇಂಪಾರ್ಟೆಂಟ್ ಆಗಿವೆ, ಇವುಗಳನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಫಸ್ಟ್ಗೆ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಯಾವುದಂದರೆ ನೋಡಿ ಏನಂತ ಇದೆ, ದ ಲೈಟ್ ಫೈನಲಿ ಫ್ಲಿಕರಿಂಗ್ ರೈಸಿಂಗ್ ಅಪ್ ಆ್ಯಂಡ್ ಡೌನ್ ಲುಕ್. ಏನಂದರೆ ಕೊನೆಗೂ ಏನು ಮಾಡುತ್ತೆ, ಲೈಟು ಹೊಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನು ರೈಸಿಂಗ್ ಅಪ್ ಆ್ಯಂಡ್ ಡೌನ್ ಅಂದರೆ ಬೆಳಕು ಮೇಲೆ ಕೆಳಗೆ ರೈಸ್ ಆಗ್ತಾ ಇರುತ್ತೆ. ನೋಡಿ ಅಂತ, ಲುಕ್ ನೋಡಿ ಅಂತ, ಇದ್ರದ್ದು ಏನೋ ಎಕ್ಸ್ಟ್ರಾಕ್ಟ್ ದ ಮೀನಿಂಗ್ ಆಗಿದೆ. ಇದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಹೂ ಈಸ್ ದ ಸ್ಪೀಕರ್ ಆಫ್ ದಿಸ್. ಇದರ ಸ್ಪೀಕರ್ ಯಾರಂದರೆ ಕೊಲಂಬಸ್ ಅಂತ ಆಗ್ತಾರೆ. ಹೂ ಡಿಡ್ ಹಿ ವಾಂಟ್ ಟು ಲುಕ್ ಆ್ಯಟ್. ಏನನ್ನು ನೋಡಬೇಕು ಅಂತ ಅವನು ಆಸೆ ಪಡ್ತಿರ್ತಾನೆ ಅಂದರೆ ಪೆಡ್ರೋ ಅಂತ ಹೇಳ್ಬೋದು. ವಾಟ್ ಡಸ್ ದ ಅಲೈಟ್ ರಿಫರ್ ಟು. ಅಲೈಟ್ ಅಂದರೆ ಏನಂತ ಇಲ್ಲಿ ಕೇಳಿದರೆ, ಅಲೈಟ್ ಅಂದರೆ ನ್ಯೂ ಲ್ಯಾಂಡ್ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ಸೆಕೆಂಡ್ ಎಕ್ಸ್ಟ್ರಾಕ್ಟ್ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಸೆಕೆಂಡ್ ಎಕ್ಸ್ಟ್ರಾಕ್ಟ್ ಯಾವ್ದು ಬರುತ್ತೆ ಅಂದರೆ ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ ಏನು ಅಲ್ಲಿ ಒಬ್ಬ ಚೈಲ್ಡು ಏನು ನನ್ನ ಮತ್ತು ಸಾವಿನ ಮಧ್ಯೆ ನಿಂತ್ಕೊಂಡಿದ್ದಾನೆ ಅಂತ ಇಲ್ಲಿ ಕೇಳ್ತಾರೆ. ಹೂ ಸೇಡ್ ದಿಸ್ ಅಂದರೆ ಕೊಲಂಬಸ್ ಇದನ್ನು ಹೇಳ್ತಾನೆ. ಯಾರು ಇದನ್ನು ಕೇಳಿದಂದರೆ ಕೊಲಂಬಸ್ ಕೇಳ್ತಾನೆ. ಏನು ಹೂ ರೆಫರ್ಡ್ ಟು ಆ್ಯಸ್ ಅ ಚೈಲ್ಡ್ ಹಿಯರ್. ಯಾರು ಇಲ್ಲಿ ಚಿಕ್ಕ ಹುಡುಗ ಅಂತ ಕೇಳಿದ್ರೆ ಪೆಪೆ ಅಂತ ನಾವು ಹೇಳ್ಬೋದು. ಇನ್ನು ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್. ಸ್ಪೀಕರ್ ಯಾವಾಗ ಈ ಕ್ವಶನನ್ನು ಕೇಳ್ತಾರೆ ಅಂದರೆ ವೆನ್ ಪೆಪೆ ಕೇಮ್ ಟು ಹೆಲ್ಪ್ ಕೊಲಂಬಸ್ ಫ್ರಾಮ್ ಡ್ರಂಕನ್ ಸಿಮನ್. ಏನಂದರೆ ಪೇಪೆ ಏನು ಮಾಡ್ತಾನೆ, ಕೊಲಂಬಸ್ಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾನೆ. ಯಾರಿಂದ ಅಂದರೆ ಡ್ರಂಕನ್ ಸೀಮನ್ನಿಂದ ಹೆಲ್ಪ್ ಮಾಡೋಕ್ಕೆ ಬರ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಇಟ್ಸ್ ಅ ಗ್ಲೋರಿ ಬಿ ಟು ಗಾಡ್. ಏನಂದರೆ ಇದು ಒಂದು ದೇವರದ ಗ್ಲೋರಿ ಇರ್ಬೋದು ಅಂತ ಇಲ್ಲಿ ಕೇಳ್ಕೊತಾರೆ. ಇದ್ರ ಕ್ವಶನು ಫಸ್ಟ್ ಕ್ವಶನ್ ಅಂದರೆ ಹೂ ಸೆಡ್ ದಿಸ್. ಯಾರು ಅದನ್ನು ಹೇಳ್ತಾರೆ ಅಂದರೆ ಪೆಡ್ರೋ ಹೇಳ್ತಾನೆ. ಇನ್ನು ಹೂ ಈಸ್ ದ ಸರ್ ರೆಫರ್ಡ್ ಹಿಯರ್ ಅಂದರೆ ಸರ್ ಅಂದರೆ ಯಾರಂದರೆ ಕೊಲಂಬಸ್ ಅಂತ ಹೇಳ್ಬೋದು. ವೈ ಡಿಡ್ ಹಿ ಥ್ಯಾಂಕ್ ಗಾಡ್. ಯಾಕೆ ಅವನು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಅಂದರೆ ಬಿಕಾಸ್ ದೇ ಡಿಸ್ಕವರ್ಡ್ ದ ಲೈಟ್ ಆಫ್ ನ್ಯೂ ವರ್ಲ್ಡ್. ಯಾಕಂದರೆ ಅವರು ಒಂದು ಲ್ಯಾಂಡನ್ನು ಡಿಸ್ಕವರ್ ಮಾಡ್ತಾರೆ. ಲ್ಯಾಂಡಲ್ಲಿ ಇರ್ತಕ್ಕಂಥ ಲೈಟು ಅಂದರೆ ಬೆಳಕನ್ನು ಡಿಸ್ಕವರ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು ದೇವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಇಲ್ಲಿ ನೋಡಿ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್. ಯಾಕೆ ಒಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದಾನೆ, ಅವನ ಕೈಯಲ್ಲಿ ನಾವು 50 ಜನ ಬದುಕ್ತಾ ಇದ್ದೀವಿ ಅಂತ ಇಲ್ಲಿ ಈ ಎಕ್ಸ್ಟ್ರಾಕ್ಟ್ನ ಮೀನಿಂಗ್ ಆಗಿದೆ. ಇದ್ರದ್ದು ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್ ಹೂ ಇಸ್ ದ ಸ್ಪೀಕರ್ ಇಯರ್. ಸ್ಪೀಕರ್ ಅಂದರೆ ಡಿಯಾಗೋ ಅಂತ ಹೇಳ್ಬೋದು. ಹೂ ಡಸ್ ಒನ್ ಮ್ಯಾನ್ ರೆಫರ್ಸ್ ಟು ಅಂದರೆ ಯಾರು ಇಲ್ಲಿ ಒನ್ ಮ್ಯಾನ್, ಒಬ್ಬ ಮನುಷ್ಯ ಅಂದರೆ ಕೊಲಂಬಸ್ ಅಂತ ನಾವು ಹೇಳ್ಬೋದು. ವಾಟ್ ಡಸ್ ಹಿ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ನ ಮೀನಿಂಗ್ ಏನಂತ ಇಲ್ಲಿ ಕೇಳಿದ್ದಾರೆ. ಅದರದ್ದು ಮೀನಿಂಗ್ ಏನಂದರೆ ಡಿಯಾಗೋ ಆ್ಯಂಡ್ ಅದರ್ ಸೀಮನ್ ವೇರ್ ಬಿಕಮಿಂಗ್ ಇಂಪೇಷಂಟ್. ಡಿಯಾಗೋ ಮತ್ತು ಅದರ್ ಸೀಮನ್ಸ್ ಅಂದರೆ ಬೇರೆ ಅಂತಕ್ಕಂಥ ನಾವಿಕರು ಏನಾಗಿರ್ತಾರೆ ಅಂದರೆ ಅವರಿಗೆ ತಾಳ್ಮೆನ ಕಳ್ಕೊಂಡಿರ್ತಾರೆ. ಇಂಪೇಷಂಟ್ ಅಂದರೆ ತಾಳ್ಮೆ ಕಳ್ಕೊಂಡಿರ್ತಾರೆ. ದೇ ವಾಂಟೆಡ್ ಟು ಗೋ ಬ್ಯಾಕ್ ಸ್ಪೇನ್. ಯಾಕಂದರೆ ಅವರು ಏನು ಮಾಡ್ತಿರ್ತಾರೆ, ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅನ್ನುವ ಆಸೆಯನ್ನು ಹೊಂದ್ಕೊಂಡಿರ್ತಾರೆ. ಬಟ್ ಕೊಲಂಬಸ್ ವಾಸ್ ನಾಟ್ ರೆಡಿ ಟು ಡೂ ಸೊ. ಆದರೆ ಕೊಲಂಬಸ್ನಿಗೆ ಏನು ಒಂದು ಲ್ಯಾಂಡನ್ನು ಡಿಸ್ಕವರಿ ಮಾಡೋದಿರುತ್ತೆ. ಅದಕ್ಕೋಸ್ಕರ ಅವನು ರೆಡಿ ಇರಲ್ಲ ಸ್ಪೇನ್ಗೆ ವಾಪಸ್ ಹೋಗೋಕ್ಕೆ ಅಂತ ಇಲ್ಲಿ ಕ್ವಶನ್ಗೆ ಅರ್ಥ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಐ ಆಮ್ ಯುವರ್ ಕ್ಯಾಪ್ಟನ್, ಯುವರ್ ಡ್ಯೂಟಿ ಈಸ್ ಟು ಒಬೇ ಮೀ ಆ್ಯಸ್ ಮೈನ್
ಈಸ್ ಟು ಒಬೇ ದ ಲಾಯರ್ ಸೆವೆರೆನ್ಸ್ ಆಫ್ ದ ಸ್ಪೇನ್ ಹೂ ಸೆಂಟ್ ಮೀ. ಇದ್ರ ಎಕ್ಸ್ಟ್ರಾಕ್ಟ್ನ ಮೀನಿಂಗ್ ಏನಾಗುತ್ತೆ ಅಂದರೆ ಐ ಆಮ್ ಯುವರ್ ಕ್ಯಾಪ್ಟನ್, ಅಂದರೆ ಒಬ್ಬ ಹಡಗಿಗೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ, ನಾನು ನಿಮ್ಮ ಕ್ಯಾಪ್ಟನ್. ಯುವರ್ ಡ್ಯೂಟೀಸ್ ಒಬೇ ಮೀ ಆ್ಯಸ್ ಮೈನ್ ಟು ಒಬೇ ದ ರಾಯಲ್ ಸೆವರೆನ್ಸ್ ಆಫ್ ಸ್ಪೇನ್. ಅಂದರೆ ನಿಮ್ಮ ಕರ್ತವ್ಯ ಏನಂದರೆ ನನ್ನ ಆಜ್ಞೆಗಳನ್ನು ಪಾಲಿಸೋದು. ನಾನು ಹೇಗೆ ಸ್ಪೇನಲ್ಲಿ ಇರ್ತಕ್ಕಂಥ ರಾಜರದು ಆದೇಶಗಳನ್ನು ಪಾಲನೆ ಮಾಡಿಕೊಂಡು ಇಲ್ಲಿ ಗಂಟ ಬಂದಿದ್ದೀನೋ, ನೀವು ಕೂಡ ನನ್ನ ಆದೇಶಗಳನ್ನು ಪಾಲನೆ ಮಾಡ್ಕೋಬೇಕು ಅಂತ ಇಲ್ಲಿ ಅವನು ಹೇಳ್ತಾನೆ. ಇದ್ರದ್ದು ಫಸ್ಟ್ ಕ್ವಶನ್ ಅಂದರೆ ಹೂ ಡಸ್ ಐ ರೆಫರ್ಸ್ ಟು. ಐ ಅಂದರೆ ಯಾರು ಅಂದರೆ ಇಲ್ಲಿ ಕೊಲಂಬಸ್ ಅಂತ ಹೇಳ್ಬೋದು. ಹೂ ಹ್ಯಾಡ್ ಟು ಒಬೇ ಹಿಮ್, ಯಾರು ಅವನನ್ನು ಒಬೇ ಮಾಡ್ಬೇಕಂದ್ರೆ ಆಲ್ ಸೀಮನ್ಸ್ ಅಂದರೆ ಎಲ್ಲ ನಾವಿಕರು ಅಂತ ಹೇಳ್ಬೋದು. ವೈ ವೇರ್ ದೇ ಡಿಸ್ಒಬಿಡೆಂಟ್ ಟು ಹಿಮ್, ಯಾಕೆ ಅವನಿಂದ ಅವರು ಈ ರೀತಿ ಡಿಸ್ಒಬಿಡೆಂಟ್ ಆಗಿರ್ತಾರೆ ಅಂದರೆ ಬಿಕಾಸ್ ಸೀಮೆನ್ಸ್ ವೇರ್ ಬಿಕಮಿಂಗ್ ಇಂಪೇಷೆಂಟ್, ಅಂದರೆ ಅವ್ರಿಗೆ ನಾವಿಕರಲ್ಲಿ ಟ್ರಾವೆಲಿಂಗ್ ಮಾಡಿ 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 ಅವರಿಗೆ ತಾಳ್ಮೆ ಕಳ್ಕೊಂಡೋಗಿರ್ತಾರೆ. ಯಾಕಂದರೆ ಹೊಸ ಒಂದು ಲ್ಯಾಂಡ್ ಸಿಗುತ್ತೆ ಅನ್ನೋದನ್ನೇ ತಾಳ್ಮೆ ಕಳ್ಕೊಂಡ್ಬಿಟ್ಟಿರ್ತಾರೆ. ದೇ ವಾಂಟೆಡ್ ಟು ಗೋ ಬ್ಯಾಕ್ ಸ್ಪೇನ್, ಅವರಿಗೆ ವಾಪಸ್ ಅವರ ದೇಶ ಸ್ಪೇನ್ಗೆ ಹೋಗೋಕ್ಕೆ ಆಸೆಯಾಗಿರುತ್ತೆ, ಅದಕ್ಕೋಸ್ಕರ ಅವರು ಈ ರೀತಿ ಮಾಡ್ತಿರ್ತಾರೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕಡೆ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಯಾವುದಂದರೆ ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ಸ್ ಇನ್ ಐರನ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಕ್ವಶನ್ ಯಾವುದಂದ್ರೆ ಹೂ ಗೇವ್ ದಿಸ್ ವಾರ್ನಿಂಗ್, ಯಾರು ಇದ್ರ ವಾರ್ನಿಂಗನ್ನು ಕೊಡ್ತಾರಂದರೆ ಕೊಲಂಬಸ್ ಅಂತ ಹೇಳ್ಬೋದು. ವಾಟ್ ಮೇಡ್ ದ ಸ್ಪೀಕರ್ ಗಿವ್ ದಿಸ್ ವಾರ್ನಿಂಗ್, ಯಾಕೆ ಅವನು ಈ ವಾರ್ನಿಂಗನ್ನು ಕೊಡ್ತಾನಂದರೆ ಟು ಕಂಟ್ರೋಲ್ ದ ಡ್ರಂಕನ್ ಸೀಮನ್ಸ್ ರಶ್ಶಿಂಗ್ ಟುವರ್ಡ್ ಹಿಮ್, ಅಂದರೆ ಕುಡ್ಕೊಂಡಿರ್ತಕ್ಕಂಥ ಸೀಮನ್ಸ್ ಅಂದರೆ ನಾವಿಕರು ಏನು ಮಾಡ್ತಿರ್ತಾರೆ, ಅವನ ಜೊತೆ ಅವನ ವಿರುದ್ಧವಾಗಿ ಜಗಳ ಮಾಡೋಕ್ಕಂತ ಹೋಗ್ತಿರ್ತಾರೆ. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ ಅಂದರೆ ಈ ವಾರ್ನಿಂಗನ್ನು ಕೊಡ್ತಾನೆ. ಇನ್ನು ನೆಕ್ಸ್ಟು ವಾಟ್ ವಾಸ್ ದ ರಿಯಾಕ್ಷನ್ ಟು ದ ವಾರ್ನಿಂಗ್, ಅದರದ್ದು ರಿಯಾಕ್ಷನ್ ಏನಾಗಿರುತ್ತೆ ಅಂದರೆ ದ ಡ್ರಂಕನ್ ಸೀಮನ್ ಸ್ಟಾಪ್ಡ್ ಮೂವಿಂಗ್ ಬಟ್ ಗೆಲ್ರಿಮೋ ಮೂವ್ಡ್ ಫಾರ್ವರ್ಡ್, ಎಲ್ಲ ಕುಡ್ದಿರ್ತಕ್ಕಂಥ ಏನು ನಾವಿಕರು ಏನು ಮಾಡ್ತಾರೆ ಅವನ ಕಡೆ ಹೋಗೋದನ್ನು ನಿಲ್ಲಿಸ್ತಾರೆ. ಆದರೆ ಗಿಲ್ರಿಮೋ ಅನ್ನೋನು ಏನು ಮಾಡ್ತಾನೆ ಹಾಗೆ ಮುಂದಕ್ಕೆ ಹೋಗ್ತಾನೆ ಅವನ ಕಡೆ ಜಗಳ ಮಾಡೋಕ್ಕೆ ಅನ್ನೋದು ಇದ್ರ ವಾರ್ನಿಂಗ್ದ ರಿಯಾಕ್ಷನ್ ಆಗಿದೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕಡೆ ನಾವು ಹೋಗೋಣ. ಯಾವುದಂದರೆ ದ ಸೆಂಟಾ ಮರಿಯಾ ವಿಲ್ ಬಿ ಲೈಟರ್ ಫಾರ್ ಹಿಸ್ ಕ್ಯಾರ್ಕೆಸ್ ಅಂತ ಇದ್ರದ್ದು ಎಕ್ಸ್ಟ್ರಾಕ್ಟ್ ಆಗಿದೆ. ಇದರ ಕ್ವಶನ್ ಕಡೆಗಡೆ ಹೋಗೋಣ. ಹೂಸ್ ವರ್ಡ್ ವಾಸ್ ಪೇಪೆ ಕ್ವೈಟಿಂಗ್ ಹಿಯರ್, ಇಲ್ಲಿ ಪೇಪೆ ಇದ್ದವನು ಯಾರು ಏನು ಮಾತುಗಳನ್ನು ನಿಲ್ಲಿಸೋಕ್ಕೆ ಟ್ರೈ ಮಾಡ್ತಾನಂದರೆ ಗಿಲ್ರಿಮೋ ಐರಸ್ನ ಮಾತುಗಳನ್ನು. ಇನ್ನು ವಾಟ್ ವಾಸ್ ದ ಸೆಂಟಾ ಮರಿಯಾ, ಇಲ್ಲಿ ಸೆಂಟಾ ಮರಿಯಾ ಅಂದರೆ ಏನು ಅಂತ ಕೇಳಿದರೆ ನೇಮ್ ಆಫ್ ದ ಶಿಪ್, ಇಲ್ಲಿ ಆ ಶಿಪ್ನ ಹೆಸರಾಗಿದೆ. ವಾಟ್ ಡು ದ ವರ್ಡ್ಸ್ ರಿವೀಲ್ ಅಬೌಟ್ ದ ಪರ್ಸನ್ ಹೂ ಸೇಡ್ ದೆಮ್, ಇಲ್ಲಿ ಆ ವರ್ಡ್ಗಳು ಏನನ್ನ ರಿವೀಲ್ ಮಾಡ್ತವೆ, ಆ ಪರ್ಸನ್ ಯಾರು ಅದನ್ನು ಹೇಳ್ತಾರೆ ಅಂತ ಇಲ್ಲಿ ಕೇಳ್ತಾರೆ. ದ ಸ್ಪೀಕರ್ ವಾಸ್ ಸೊ ಅಪ್ಸೆಟ್ ವಿತ್ ಕೊಲಂಬಸ್ ದ್ಯಾಟ್ ಹಿ ವಿಶ್ಡ್ ಹಿ ವಾಸ್ ಡೆಡ್, ಯಾಕಂದರೆ ಇದನ್ನು ಹೇಳಿರ್ತಕ್ಕಂಥ ಸ್ಪೀಕರ್ ಏನಾಗಿರ್ತಾನೆ ಜಾಸ್ತಿ ಅಂದರೆ ತುಂಬ ಅಪ್ಸೆಟ್ ಆಗಿರ್ತಾನೆ. ಯಾರು ವಿರುದ್ಧವಾಗಿ ಅಂದರೆ ಕ್ಯಾಪ್ಟನ್ ಕೊಲಂಬಸ್ ವಿರುದ್ಧವಾಗಿ. ಮತ್ತು ಅವನು ಏನು ವಿಶ್ ಮಾಡ್ತಾನಂದರೆ ಅವನು ಸತ್ತೋಗ್ಬೇಕು ಅಂತ ವಿಶ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾ ಕಡೆ ನಾವು ಹೋಗೋಣ. ಅಂದರೆ ಡಿಸಿಪ್ಲಿನ್ ಈಸ್ ದ ಥಿಂಗ್ ಆಫ್ ಫಾಸ್ಟ್ ಸರ್ ಇಟ್ಸ್ ಯು ಆರ್ ಅಸ್ ಅಂತ ಕೇಳಿದ್ದಾರೆ. ಡಿಸಿಪ್ಲಿನ್ ಇದ್ದು ನಮ್ಮ ವಸ್ತು, ಅದು ನಿಮಗೂ ಕೂಡ ಮತ್ತು ನಮಗೂ ಕೂಡ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ವಾಟ್ ಡಸ್ ಯು ರೆಫರ್ಸ್ ಟು, ಯು ಅಂದರೆ ಯಾರಂದರೆ ಕೊಲಂಬಸ್ ಅಂತ ಹೇಳ್ಬೋದು. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ, ಯಾವಾಗ ಇದನ್ನು ಹೇಳ್ತಾನಂದರೆ ವೆನ್ ಕೊಲಂಬಸ್ ಸೇಡ್ ಡಿಸಿಪ್ಲಿನ್ ನೋಸ್ ನೋ ಬಟ್ಸ್ ಅಂತ ಇಲ್ಲಿ ಕೇಳ್ತಾರೆ. ಡಿಸಿಪ್ಲಿನ್ ಕೊಲಂಬಸ್ ಏನಂತ ಹೇಳ್ತಾನೆ, ಡಿಸಿಪ್ಲಿನ್ ಇದ್ದದ್ದು ಬರೀ ಅದನ್ನು ತಿಳ್ಕೊಂಡು ಮಾತ್ರ ಹೋಗುತ್ತೆ, ಅಲ್ಲಿ ಬಟ್ಸ್ ಅನ್ನುವಂಥ ವರ್ಡ್ಗಳು ಬರಲ್ಲ ಅಂತ ಹೇಳಿದಾಗ ಅದನ್ನು ಹೇಳ್ತಾನೆ. ವಾಟ್ ಮೂಡ್ ಡಸ್ ಇಟ್ ರಿವೀಲ್ ಅಬೌಟ್ ದ ಸ್ಪೀಕರ್, ಯಾವ ಥರ ಮೂಡು ಇಲ್ಲಿ ತೋರಿಸ್ಕೊಡುತ್ತೆ, ಸ್ಪೀಕರ್ನ ಮೂಡು ತೋರಿಸ್ಕೊಡುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಅದೇನೆಂದರೆ ಫ್ರಾನ್ಸಿಸ್ಕೋ ಡಿಸ್ಪಿರೇಟ್, ಫ್ರಾನ್ಸಿಸ್ಕೋಗೆ ಸಾಕಾಗಿರುತ್ತೆ.
ಹಿ ಹ್ಯಾಡ್ ನೋ ರೆಸ್ಪೆಕ್ಟ್ ಫಾರ್ ಕೊಲಂಬಸ್. ಅವನಿಗೆ ರೆಸ್ಪೆಕ್ಟೇ ಉಳಿದಿರಲ್ಲ. ಆ ಕೊಲಂಬಸ್ನ ಆಜ್ಞೆಗಳನ್ನ ಪಾಲನೆ ಮಾಡಿ 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 ಹೊಸ ಲ್ಯಾಂಡ್ ಸಿಗುತ್ತೆ ಅನ್ನೋದನ್ನು ಮರೆತೇ ಹೋಗ್ಬಿಟ್ಟಿರ್ತಾರೆ ಅವರು. ಅದಕ್ಕೋಸ್ಕರ ಅವ್ರಿಗೆ ಸಿಕ್ಕಾಪಟ್ಟೆ ಅವನ ಮೇಲೆ ಡಿಸ್ಪ್ರೇಟ್ ಆಗೋಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕಡೆ ನಾವು ಹೋಗೋಣ. ದೇರ್ ಆರ್ ಲಿಮಿಟ್ ಟು ಅವರ್ ಪೇಷನ್ಸ್ ಸರ್. ನಮ್ಮ ತಾಳ್ಮೆಗೂ ಕೂಡ ಲಿಮಿಟ್ಸ್ ಇದೆ ಸರ್ ಅಂತ ಇಲ್ಲಿ ಹೇಳ್ತಾರೆ. ಹೂ ಸೇಡ್ ದಿಸ್ ಅಂದರೆ ಯಾರು ಹೇಳ್ತಾರೆ ಅಂದರೆ ಡಿಯಾಗೋ ಅಂತ ಹೇಳ್ಬೋದು. ಹೂ ಡಸ್ ಸರ್ ಎಪಸ್ ಟು ಅಂದರೆ ಸರ್ ಅಂದರೆ ಯಾರಂದರೆ ಕೊಲಂಬಸ್ ಅಂತ ಹೇಳ್ಬೋದು. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ. ಇದನ್ನು ಯಾವಾಗ ಈ ಸ್ಪೀಕರ್ ಅವರು ಹೇಳ್ತಾರೆ ಅಂದರೆ ಕೊಲಂಬಸ್ ಆಸ್ಕ್ಡ್ ಡಿಯಾಗೋ ಇಫ್ ಹಿ ವಾಸ್ ಬಿಕಮಿಂಗ್ ಇಂಪೇಷೆಂಟ್. ಕೊಲಂಬಸ್ಸು ಏನು ಮಾಡ್ತಾನಂದರೆ ಡಿಯಾಗೋಗೆ ಕೇಳ್ತಾನೆ, ಯಾವಾಗಂದರೆ ಅವನು ತಾಳ್ಮೆ ಕಳ್ಕೊಳ್ಳೋ ಟೈಮ್ನಾಗ ಈ ರೀತಿ ಕೇಳ್ತಾನೆ, ಈ ರೀತಿ ಹೇಳ್ತಾನೆ. ಇನ್ನು ನೆಕ್ಸ್ಟು ದೇ ಶಾಂಟ್ ಅವ್ರಿಗಾಗಲ್ಲ ಅಂತ ಇಲ್ಲಿ ಎಕ್ಸ್ಟ್ರಾಕ್ಟ್ನ ಮೀನಿಂಗ್ ಆಗಿದೆ. ಹೂ ಸೇಡ್ ದಿಸ್ ಅಂದರೆ ಪೇಪೆ ಅಂತ ಹೇಳ್ಬೋದು. ಹೂ ಡಸ್ ದೇ ರೆಫರ್ಸ್ ಟು ಅಂದರೆ ಇಲ್ಲಿ ದೇ ಅಂದರೆ ಯಾರಂದ್ರೆ ದ ಸೀಮನ್ಸ್ ಅಂದರೆ ದ ನಾವಿಕರು ಅಂತ ಹೇಳ್ಬೋದು. ವೆನ್ ದ ಸ್ಪೀಕರ್ ಸೇಸು, ಇದನ್ನು ಸ್ಪೀಕರ್ ಯಾವಾಗ ಹೇಳ್ತಾನಂದರೆ ಪೇಪೆ ಯಾವಾಗ ಹೇಳ್ತಾನಂದರೆ ವೆನ್ ದ ಪೇಪೆ ನೋಟಿಸ್ಡ್ ಡಿಸ್ಒಬೀಡಿಯನ್ಸ್ ಆಫ್ ದ ಸೀಮನ್ಸ್ ಟುವರ್ಡ್ಸ್ ಕೊಲಂಬಸ್. ಅವನು ಪೇಪೆ ಯಾವಾಗ ಏನನ್ನ ನೋಟಿಸ್ ಮಾಡ್ತಾನಂದರೆ ಎಲ್ಲ ನಾವಿಕರು ಏನು ಕೊಲಂಬಸ್ನಿಗೆ ವಿರುದ್ಧವಾಗಿ ಹೋಗ್ತಾ ಇರುವಾಗ ಇದನ್ನು ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಅ ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್ ಅಂತ ಇಲ್ಲಿ ಹೇಳಿದ್ದಾರೆ. ಇದ್ರದ್ದು ಫಸ್ಟ್ ಕ್ವಶನ್ ಅಂದರೆ ಇದನ್ನು ಯಾರು ಹೇಳ್ತಾರೆ ಅಂದರೆ ಕೊಲಂಬಸ್ ಅಂತ ಹೇಳ್ತಾರೆ. ಹೂ ಇಸ್ ದ ಸ್ಪೀಕರ್ ಅಂದರೆ ಕೊಲಂಬಸ್ ಅಂತ ಹೇಳ್ಬೋದು. ಎರಡನೇ ಕ್ವಶನ್ ಯಾವುದಂದರೆ ವೆನ್ ಡಿಡ್ ಸ್ಪೀಕರ್ ಸೇ ಹಿಮ್. ಯಾವಾಗ ಇದನ್ನು ಸ್ಪೀಕರ್ ಹೇಳ್ತಾನಂದರೆ ಕೊಲಂಬಸ್ ಹೇಳ್ತಾನಂದರೆ ದ ಸ್ಪೀಕರ್ ಸೇಡ್ ದಿಸ್ ಟು ಡಿಯಾಗೋ ವೆನ್ ಹಿ ಫೌಂಡ್ ಹಿಮ್. ಏನಂದರೆ ಕೊಲಂಬಸ್ ಯಾವಾಗ ಹೇಳ್ತಾನಂದರೆ ಡಿಯಾಗೋನನ್ನು ನೋಡಿದ ಕೂಡಲೇ ಈ ರೀತಿ ಹೇಳ್ತಾನೆ. ಇನ್ನು ಮೂರನೇ ಕ್ವಶನ್ ಕಡೆಗೆ ಹೋಗೋಣ. ಮೂರನೇ ಕ್ವಶನ್ ಏನಂದರೆ ವಾಟ್ ವಾಸ್ ದ ಡಿಯಾಗೋಸ್ ರಿಯಾಕ್ಷನ್ ಏನಾಗಿರುತ್ತೆ ಅಂತ ಇಲ್ಲಿ ಕೇಳಿದರೆ ಡಿಯಾಗೋ ಟ್ರೈ ಟು ಸಪ್ರೆಸ್ ಹಿಸ್ ಆ್ಯಂಗರ್ ಆ್ಯಂಡ್ ವಿತ್ ಕೌಲ್ ವೆಂಟ್ ಆಫ್ ಫ್ರಮ್ ಹಿಯರ್. ಇಲ್ಲಿ ಅವನು ಡಿಯಾಗೋ ಏನು ಮಾಡ್ತಾನೆ, ಅವನ ಆ್ಯಂಗರನ್ನು ಅವನ ಸಿಟ್ಟನ್ನು ತಾಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅದು ಆಗಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಡಿಸಿಪ್ಲಿನ್ ನೋಸ್ ನೋ ಬಟ್ಸ್ ಅಂತ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ. ಹೂ ಸೇಡ್ ದಿಸ್ ಆ್ಯಂಡ್ ಟು ಹೂಮ್. ಇನ್ನು ಕೊಲಂಬಸ್ ಇದನ್ನು ಯಾರಿಗೆ ಹೇಳ್ತಾರೆ ಅಂದರೆ ಕೊಲಂಬಸ್ಸು ಯಾರಿಗೆ ಫ್ರಾನ್ಸಿಸ್ಕೋಗೆ ಹೇಳ್ತಾನೆ ಅಂತ ಹೇಳ್ಬೋದು. ಇನ್ನು ವೆನ್ ಡಿಡ್ ದ ಸ್ಪೀಕರ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಯಾವಾಗ ಈ ಸ್ಟೇಟ್ಮೆಂಟನ್ನು ಹೇಳ್ತಾನಂದರೆ ವೆನ್ ಫ್ರಾನ್ಸಿಸ್ಕೋ ವಾಸ್ ನಾಟ್ ರೆಡಿ ಟು ಕಾಲ್ ಗಿಲ್ರೆಮೋ. ಅಂದರೆ ಫ್ರಾನ್ಸಿಸ್ಕೋ ಗಿಲ್ರೆಮೋಗೆ ಕರೆಯೋಕ್ಕೆ ರೆಡಿಯಾಗಿರಲ್ಲ, ಆವಾಗ ಯಾವ ರೀತಿ ಈ ಕೊಲಂಬಸ್ ಈ ರೀತಿ ಹೇಳ್ತಾನೆ. ಇನ್ನು ಮೂರನೇ ಕ್ವಶನ್ ಯಾವುದಂದರೆ ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್. ಇಲ್ಲಿ ಸ್ಟೇಟ್ಮೆಂಟ್ನ ಮೀನಿಂಗ್ ಏನಾಗಿದೆ ಅಂದರೆ ಒನ್ ಶುಡ್ ನಾಟ್ ಹೆಸಿಟೇಟ್ ಟು ಇನ್ಫೋರ್ಸ್ ಡಿಸಿಪ್ಲಿನ್. ಯಾರು ಕೂಡ ಡಿಸಿಪ್ಲಿನನ್ನು ಮಾಡೋಕ್ಕೆ ಫೋರ್ಸ್ ಮಾಡಬಾರ್ದು, ಅದು ಡಿಸಿಪ್ಲಿನ್ ತಾನಾಗೆ ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕಡೆ ಹೋಗೋಣ. ಯಾವುದಂದರೆ ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಹೇಡಿಗಳ ನೀವು ಫಸ್ಟು ನನ್ನ ಕೊಲ್ಲಿ ಅಂತ ಇದ್ರ ಮೀನಿಂಗ್ ಆಗಿದೆ. ಹೂ ಸೇಡ್ ದಿಸ್ ಹೂ ಇಸ್ ದ ಸ್ಪೀಕರ್ ಅಂದರೆ ಇದನ್ನು ಹೇಳಿದವ್ರು ಅಂದರೆ ಪೇಪೆ ಅಂತ ಹೇಳ್ಬೋದು. ವೆನ್ ಡಿಡ್ ದ ಸ್ಪೀಕರ್ ಕಾಲ್ ಕೋವರ್ಡ್. ಹೂಮ್ ಡಿಡ್ ದ ಸ್ಪೀಕರ್ ಕಾಲ್ ಕೋವರ್ಡ್. ಯಾರಿಗೆ ಕವರ್ಡ್ ಅಂದರೆ ಹೇಡಿಗಳ ಅಂತ ಹೇಳ್ತಾರೆ ಅಂದರೆ ಗಿಲ್ರೆಮೋ ಮತ್ತು ಅದರ್ ಸೀಮನ್ಸ್ಗೆ, ಗಿಲ್ರೆಮೋ ಮತ್ತು ಉಳಿದ ನಾವಿಕರಿಗೆ ಈ ರೀತಿ ಹೇಳ್ತಾನೆ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ವರ್ಡ್ಸ್. ಯಾವಾಗ ಈ ವರ್ಡ್ಗಳನ್ನು ಹೇಳ್ತಾನೆ ಅಂದರೆ ವೆನ್ ಗಿಲ್ರೆಮೋ ಆ್ಯಂಡ್ ಅದರ್ ಸೀಮನ್ ಟ್ರೈ ಟು ಅಟ್ಯಾಕ್ ಕೊಲಂಬಸ್. ಯಾವಾಗ ಗಿಲ್ರೆಮೋ ಮತ್ತು ಬೇರೆ ನಾವಿಕರು ಕೊಲಂಬಸ್ ಮೇಲೆ ಅಟ್ಯಾಕ್ ಮಾಡಿ ಅವನ್ನ ಕೊಲ್ಲಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ, ಆವಾಗ
ಪೆಪೆ ಬಂದು ಈ ರೀತಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆಗೆ ನಾವು ಹೋಗೋಣ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಯಾವುದಂದರೆ, ಲೆಟ್ ಗಿಲ್ರಮೋ ಐರಸ್ ಬಿ ಸೆಂಟ್ ಟು ಮೀ, ಹಿ ಶಾಲ್ ನೋ ವಾಟ್ ಇಟ್ ಈಸ್ ಲೈಕ್ ಇನ್ ಐರನ್ಸ್. ಇದ್ರದ್ದು ಫಸ್ಟ್ ಕ್ವಶನ್ ಏನಂದರೆ, ಹೂ ಸೈಡ್ ದೀಸ್ ವರ್ಡ್ಸ್ ಅಂದರೆ ಇದನ್ನು ಯಾರು ಹೇಳಿದ್ರು ಅಂದರೆ ಕೊಲಂಬಸ್ ಅಂತ ಹೇಳ್ಬೋದು. ಹೂಮ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಅಂದರೆ ಯಾರಿಗೆ ಇದನ್ನು ಹೇಳ್ತಾನಂದರೆ ಪೆಡ್ರೋಗೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಕ್ವಶನ್ ಅಂದರೆ, ವೈ ಡಿಡ್ ಹಿ ಆಸ್ಕ್ ಹಿಮ್ ಟು ಸ್ಪೆಂಡ್ ಗಿಲ್ರಮೋ, ಎದಕ್ಕೋಸ್ಕರ ಅವನನ್ನು ಇದನ್ನು ಗಿಲ್ರಮೋಗೆ ಕೇಳ್ಕೊಂಬರಬೇಕು ಅಂತ ಹೇಳ್ತಿರ್ತಾನಂದರೆ, ಬಿಕಾಸ್ ಕೊಲಂಬಸ್ ವಾಂಟೆಡ್ ಟು ಫನಿಷ್ ಗಿಲ್ರಮೋ. ಯಾಕಂತಂದರೆ ಕೊಲಂಬಸ್ ಏನು ಮಾಡ್ತಿರ್ತಾನೆ, ಗಿಲ್ರಮೋಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಆ ರೀತಿ ಕರೀತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕಡೆಗೆ ನಾವು ಹೋಗೋಣ. ಎವ್ರಿ ಒನ್ ಡೌಟ್ಸ್ ಎಕ್ಸೆಪ್ಟ್ ಮೀ, ಎಲ್ಲರಿಗೂ ಡೌಟ್ ಇದೆ ಆದರೆ ನನ್ನನ್ನು ಬಿಟ್ಟು ಅಂತ ಇಲ್ಲಿ ಈ ಎಕ್ಸ್ಟ್ರಾಕ್ಟ್ನ ಮೀನಿಂಗ್ ಆಗಿದೆ. ಹೂ ಡಸ್ ಮೀ ರೆಫರ್ಸ್ ಟು, ಇಲ್ಲಿ ಮೀ ಅಂದರೆ ಯಾರು ಅಂತ ಕೇಳಿದರೆ ಮೀ ಅಂದರೆ ಪೆಪೆ ಅಂತ ಹೇಳ್ಬೋದು. ಅಬೌಟ್ ಹೂಮ್ ಡಿಡ್ ಎವ್ರಿ ಒನ್ ಡೌಟ್ಸ್, ಯಾರ ಮೇಲೆ ಎಲ್ಲರಿಗೂ ಡೌಟ್ ಇರುತ್ತೆ ಅಂದರೆ ಕೊಲಂಬಸ್ ಮೇಲೆ ಅಂತ ಹೇಳ್ಬೋದು. ವೈ ವೇರ್ ದೇ ಇನ್ ಡೌಟ್, ಯಾಕೆ ಅವರು ಡೌಟ್ನಲ್ಲಿ ಇರ್ತಾರೆ ಅಂದರೆ, ದೇ ಥಾಟ್ ದ್ಯಾಟ್ ಕೊಲಂಬಸ್ ವಾಸ್ ಟಾಕಿಂಗ್ ದೆಮ್ ಟು nowhere. They doubt that they would not discover the new world. ಅವ್ರಿಗೇನು ಡೌಟ್ ಇರುತ್ತೆ ಅಂದರೆ ಬರೀ ಕೊಲಂಬಸ್ ಮೇಲೆ ಮಾತಾಡ್ತಿರ್ತಾರೆ ಮತ್ತು ಅವನ ಮೇಲೆ ಹೋಪ್ಸ್ ಇರಲ್ಲ, ಅವರು ಬೇರೆ ನ್ಯೂ ವರ್ಲ್ಡನ್ನು ಡಿಸ್ಕವರಿ ಮಾಡೋಕ್ಕಾಗಲ್ಲ ಅಂತ ಅವನ ಮೇಲೆ ಡೌಟ್ಸ್ ಇಟ್ಕೊಂಡು ಹೋಪ್ಸನ್ನೇ ಮರ್ತು ಬಿಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕಡೆ ನಾವು ಹೋಗೋಣ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟು ಆ್ಯಂಡ್ ಲಾಸ್ಟ್ ಎಕ್ಸ್ಟ್ರಾಕ್ಟ್ ಯಾವುದಂದರೆ, ದ ಡೀಪನಿಂಗ್ ಆಫ್ ದೇರ್ ಡಿಸ್ಕಂಟೆಂಟ್ ಈಸ್ ಓಮಿಯಸ್. ಇದ್ರದ್ದು ಫಸ್ಟ್ ಕ್ವಶನ್ ಯಾವುದಂದರೆ, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಹೇಗಿದೆ. ಇದ್ರದ್ದು ಸ್ಟೇಟ್ಮೆಂಟ್ ಏನಂದರೆ ಕೊಲಂಬಸ್ ಮಾಡ್ತಾನೆ. ಹೂಸ್ ಡಿಸ್ಕಂಟೆಂಟ್ ಡಸ್ ದ ಸ್ಪೀಕರ್ ರೆಫರ್ ಟು ಅಂತ ಕೇಳಿದರೆ, ಇದ್ರದ್ದು ಡಿಸ್ಕಂಟೆಂಟು ಸ್ಪೀಕರ್ ಯಾರ್ದು ಡಿಸ್ಕಂಟೆಂಟು ಸ್ಪೀಕರ್ ಎಲ್ಲಿ ಹೇಳ್ತಾರೆ ಅಂದರೆ, ದ ಸ್ಟೀಮನ್ಸ್ ಡಿಸ್ಕಂಟೆಂಟ್, ಏನು ದ ನಾವಿಕರದ ಡಿಸ್ಕಂಟೆಂಟ್ ಅಂತ ಹೇಳ್ಬೋದು. ವಾಟ್ ಡಸ್ ಓಮಿನಿಯಸ್ ಮೀನ್ ಇನ್ ದಿಸ್ ಕಾಂಟೆಕ್ಸ್ಟ್, ಓಮಿನಿಯಸ್ ಮೀನಿಂಗ್ ಏನಂದರೆ, ಓಮಿನಿಯಸ್ ಮೀನ್ಸ್ ಬ್ಯಾಡ್ ಅಂತ ಹೇಳ್ಬೋದು. ಓಮಿನಿಯಸ್ ಅಂದರೆ ಕೆಟ್ಟದು ಅಂತ ಇಲ್ಲಿ ಹೇಳ್ಬೋದು. ನಾವು ಇವತ್ತು ದ ಡಿಸ್ಕವರಿಯಲ್ಲಿ ಬರ್ತಕ್ಕಂಥ ಎಲ್ಲ ಎಕ್ಸ್ಟ್ರಾಕ್ಟ್ಗಳನ್ನು ನೋಡ್ಕೊಂಡಿದ್ದೀವಿ. ಇದರಲ್ಲಿ 3 ಮಾರ್ಕ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. 3 ಮತ್ತು 1 ಮಾರ್ಕ್ ಕೂಡ ಬರುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೀವು ಇಂಪಾರ್ಟೆಂಟು ಇದನ್ನು ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ.